ಕ್ಷೇತ್ರದ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ಜನಪ್ರತಿನಿಧಿಗಳ ಜವಾಬ್ದಾರಿ. ಶಾಸಕ ಸಿಮೆಂಟ್ ಮಂಜು. ಆಲೂರು ಕುಡಿಯುವ ನೀರು, ರಸ್ತೆ, ಚರಂಡಿ ಹಾಗೂ ವಿದ್ಯುತ್ ದೀಪ ಹೀಗೆ 10 ಮೂಲಭೂತ ಸೌಕರ್ಯ ನೀಡಬೇಕಾದುದು ಜನಪ್ರತಿನಿಧಿ ಮತ್ತು ಸರ್ಕಾರದ ಕರ್ತವ್ಯ. ನಾನು ಶಾಸಕನಾದ ನಂತರ ಸರ್ಕಾರದಿಂದ ಬರುವ ಅನುದಾನವನ್ನು ಪ್ರಾಮಾಣಿಕವಾಗಿ ಜನಸಾಮಾನ್ಯರಿಗೆ ಒದಗಿಸಲು ಬದ್ಧನಾಗಿದ್ದೇನೆ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಅವರು ತಾಲೂಕಿನ ಕಣತೂರು ಮತ್ತು ಹುಣಸವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾವಸವಳ್ಳಿ, ಮುರುಡೂರು, ಸಿದ್ದಾಪುರ, ವೀರಾಪುರ, ಹುಲ್ಲಹಳ್ಳಿ ಗ್ರಾಮಗಳ ಹಾಗೂ ಕಾರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡಿಬೈಲು ಗ್ರಾಮದ ರಸ್ತೆ ಸೇರಿದಂತೆ ಇಂದು ಮೇಲ್ಕಂಡ ಗ್ರಾಮಗಳ ರಸ್ತೆ ಅಭಿವೃದ್ಧಿಗಾಗಿ ಸುಮಾರು 2.5 ಕೋಟಿ ರುಗಳ ವೆಚ್ಚದ ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಈ ಗ್ರಾಮಗಳ ಜನರು ನಾನು ಚುನಾವಣಾ ಪೂರ್ವದಲ್ಲಿ ಮತಕ್ಕಾಗಿ ಗ್ರಾಮಕ್ಕೆ ಬಂದ ಸಂದರ್ಭದಲ್ಲಿ ರಸ್ತೆ ಸೇರಿದಂತೆ ಹಲವು ಮೂಲಭೂತ ಸೌಕರ್ಯಗಳ ಬೇಡಿಕೆ ಸಲ್ಲಿಸಿದ್ದರು. ಆದರೆ ಸರ್ಕಾರವು ನಿರೀಕ್ಷಿತ ಪ್ರಮಾಣದಲ್ಲಿ ಅನುದಾನವನ್ನು ವಿಧಾನಸಭಾ ಕ್ಷೇತ್ರಗಳಿಗೆ ಕೊಡದೇ ಇರುವುದರಿಂದ ತಮಗೆ ನೀಡಿದ್ದ ಭರವಸೆ ಈಡೇರಿಸಲು ಸ್ವಲ್ಪ ತಡವಾಯಿತು. ಸರ್ಕಾರದಿಂದ ಬಂದ ಸಣ್ಣ ಪುಟ್ಟ ಅನುದಾನದಲ್ಲಿ ಕ್ಷೇತ್ರದ ಹೆಚ್ಚು ಅತ್ಯವಶ್ಯಕವಾಗಿರುವ ರಸ್ತೆಗಳ ಪಟ್ಟಿ ಮಾಡಿ ಯಾವುದೇ ತಾರತಮ್ಯ ಮಾಡದೆ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ಗ್ರಾಮಗಳ ರಸ್ತೆಗಳ ಅಭಿವೃದ್ಧಿಗೆ ಎತ್ತಿನಹೊಳೆ ಯೋಜನೆಯಿಂದ ಅನುದಾನವನ್ನು ಮೀಸಲಿರಿಸಿ ಹಲವು ದಶಕಗಳ ಕಾಲ ರಸ್ತೆಯ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿರುವ ಗ್ರಾಮಗಳನ್ನು ಗುರುತಿಸಿ ಜಲ್ಲಿ ರಸ್ತೆಗಳನ್ನು ಡಂಬರ್ ರಸ್ತೆಗಳಾಗಿ ಪರಿವರ್ತಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಾಗುತ್ತಿದ್ದು ಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವುದಾಗಿ ತಿಳಿಸಿದರು. ಮುಂದಿನ ದಿನಗಳಲ್ಲಿಯೂ ಸಹ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಚಂದ್ರು, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೂರ್ತಿ, ಅಬ್ಬನ, ಹುಣಸವಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮೋಹನ್, ಮಾವನೂರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಶಾಂತಿ ನಿಲುವಾಗಿಲು, NKS TV4. ಮುಖ್ಯವಾಗಿ ಬಾವಸಳ್ಳಿ ಮತ್ತು ವೀರಪಾಪುರ ಅಲ್ಲಿ ರಸ್ತೆ ಆಗಬೇಕು ಮಾಡಬೇಕು ಅಂತಕ್ಕಂಥದ್ದನ್ನ ನಮ್ಮ ಪಕ್ಷದ ಮುಖಂಡರುಗಳು ನಾನು ಕೂಡ ಬಂದಂಥ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು. ಇವತ್ತು ಸುಮಾರು 45 ಲಕ್ಷ ವೆಚ್ಚದಲ್ಲಿ 800 ಮೀಟರ್ ರಸ್ತೆನ ಈಗ ಸದ್ಯಕ್ಕೆ ಮಾಡ್ತಾ ಇದ್ದೀವಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೊಂದು 500 ಮೀಟರ್ ಉಳಿಯುತ್ತೆ. ಏನು ಕಿರಣ್? ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ 500 ಮೀಟರ್ ಉಳಿಯುತ್ತೆ. ಅದು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ನಾನು ಶಾಸಕನಾದ ಮೇಲೆ ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟು ಪ್ರತಿ ಹಳ್ಳಿಯ ಸ್ಥಳೀಯ ಸಮಸ್ಯೆ ಏನಿದೆ ಅಂತಕ್ಕಂಥದ್ದನ್ನ ಅರಿತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಇವತ್ತು ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಅನುದಾನ ಕಡಿಮೆ ಇದೆ. ಆದರೂ ಕೂಡ ಇರ್ತಕ್ಕಂಥ ಅನುದಾನವನ್ನು ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ತಗೊಬಂದು ಸ್ವತಂತ್ರ ಕಳೆದ 70 ವರ್ಷಗಳಾದರೂ ಕೂಡ ಈ ಭಾಗದಲ್ಲಿ ಇನ್ನೂ ರಸ್ತೆಗಳು ಈ ರೀತಿ ಇದ್ದಾವೆ, ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹಲವಾರು ಭೂಮಿ ಪೂಜೆಯನ್ನು ಈ ಭಾಗದಲ್ಲಿ ನಾನು ಮಾಡ್ತೀನಿ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಹಿಂದೆನೂ ಕೂಡ ತಾವು ಬೆಂಬಲವನ್ನು ಕೊಟ್ಟಿದ್ದೀರಾ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಮುಂದುವರಿಲಿ. ಈ ಕ್ಷೇತ್ರದ ಒಬ್ಬ ಶಾಸಕನಾಗಿ ಸರ್ಕಾರದ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಅನುದಾನವನ್ನು ತಂದು ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಗುತ್ತಿಗೆದಾರರು ಕೂಡ ಉತ್ತಮರಿದ್ದಾರೆ, ಒಳ್ಳೆ ಕೆಲಸ ಮಾಡಬೇಕು ಅಂತ ಅವ್ರಿಗೂ ಕೂಡ ಹೇಳಿದ್ದೀನಿ. ಖಂಡಿತವಾಗ್ಲೂ ಕೂಡ ತಮ್ಮೆಲ್ಲರೂ ಕೂಡ ವಿಶ್ವಾಸಕ್ಕೆ ತಗೊಂಡು ಉತ್ತಮವಾದ ಕೆಲಸವನ್ನು ಮಾಡ್ತಾರೆ. ತಾವುಗಳು ಕೆಲಸ ಆಗ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲರೂ ನಿಂತು ಅವರಿಗೆ ಸಹಕಾರವನ್ನು ಮಾಡಿ ಸಣ್ಣ ಪುಟ್ಟ ಯಾವುದಾದ್ರು ಆ ಕಡೆ ಬಿಡಬೇಕು ಅಂದರೆ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಊರಿಗೆ ಒಳ್ಳೇದಾಗ್ತಕ್ಕಂಥ ಕೆಲಸವನ್ನು ಮಾಡಿ. 20 ವರ್ಷದ ಆಚೆನಲ್ಲಿ ಯಾರು ಬಂದು ನಮ್ಮ ಊರನ್ನು ಹಾಡ್ಕೊ ಹೋಗ್ತಿದ್ರು. ಬಟ್ ನಮ್ಮ ಊರಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಸ್ವಲ್ಪ ಸ್ವಾಭಿಮಾನಿಗಳು. ಸುಮಾರು 10 ವರ್ಷದಿಂದ ನಾವು ರಸ್ತೆ ಬೇಕು ಅನ್ನೋ ಹೋರಾಟಗಳು 6 ತಿಂಗಳಿಗೆ ಒಮ್ಮೆನಾದರೂ ಪತ್ರಿಕೆಯಲ್ಲಿ ಟಿವಿನಲ್ಲಿ ಬರ್ತಾಯಿತ್ತು. ಆದರೆ ನಮ್ಮ ಸನ್ಮಾನ್ಯ ಶಾಸಕರು ಗೆದ್ದ ನಂತರ ಹಲವು ಬಾರಿ ನಾವು ಮನವಿಯನ್ನು ಸಲ್ಲಿಸಿದ್ದು ನಮ್ಮೂರಿಗೆ ರಸ್ತೆ ಬೇಕು, ಮೇಲ್ಗಡೆ ನಾಲೆ ಇದೆ, ಸೀಪೇಜು ಮಳೆಗಾಲದಲ್ಲಿ ಮೇಲ್ಗಡೆ ನಾಲೆ ಇರೋದ್ರಿಂದ ನೀರು ಉಕ್ಕಿ ತಂತಾನೆ ಹರಿಯುತ್ತೆ. ಭಾಳ ಇಲ್ಲಿ ರಸ್ತೆ ಹಾಳಾಗೋಗಿದೆ, ರಸ್ತೆ ವ್ಯವಸ್ಥೆ ಸರಿ ಇಲ್ಲ. ಅದರಿಂದ ಗ್ರಾಮಸ್ಥರಿಗೆ ಮತ್ತು ಜಾನುವಾರುಗಳಿಗೆ ರೋಗ ರುಜಿನಗಳು ಬರ್ತಾಯಿದೆ ಅಂತ ನಮ್ಮ ಶಾಸಕರಿಗೆ ಹಲವಾರು ಬಾರಿ ಮನವಿ ಮಾಡಿದ್ದು. ಆದರೆ ಅವರಿಗೆ ಅನುದಾನದ ಕೊರತೆಯಿಂದ ಮಾಡೋಕ್ಕಾಗಿರಲಿಲ್ಲ. ಈ ಬಾರಿ ಅನುದಾನ ನಮ್ಮೂರಿಗೆ ಸ್ಯಾಂಕ್ಷನ್ ಆಗಿ ಈ ದಿವಸ ಗುದ್ಲಿ ಪೂಜೆಯನ್ನು ನೆರವೇರಿಸ್ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಊರಿಗೆ ಈ ರಸ್ತೆ ಜೊತೆಗೆ ಇನ್ನೆರಡು ಕಾರ್ಯಕ್ರಮಗಳು ಬೇಕಾಗುತ್ತೆ. ಒಂದು ಸಮುದಾಯ ಭವನ, ನಾವು ಪ್ರತಿ ತಿಂಗಳು ಇಲ್ಲಿ ಹುಣ್ಣಿಮೆಯನ್ನು ಮಾಡ್ತೀವಿ. ಮಳೆಗಾಲದಲ್ಲಿ ಮಳೆ ಬರ್ತಾ ಇರುತ್ತೆ, ಆ ಸಂದರ್ಭದಲ್ಲಿ ಜಾಗ ಇಲ್ಲ. ಹಾಗಾಗಿ ಒಂದು ನಮಗೆ ಸಮುದಾಯ ಭವನದ ಅವಶ್ಯಕತೆ ಇದೆ. ಹಾಗೆಯೇ ಮೇಲ್ಗಡೆ ನಮ್ಮ ಮನೆ ಹತ್ರ ಒಂದು 200 ಮೀಟ್ರು ನಮ್ಮ ಹೈಟ್ ರಸ್ತೆ
ಪ್ರದೇಶ ಹೈಟ್ ಆಗಿರೋದ್ರಿಂದ ನಮ್ಮ ಮನೆ ತಗ್ಗಲ್ಲಿರೋದ್ರಿಂದ ಒಂದು 2-3 ಮನೆಗೆ ಮಳೆಗಾಲದಲ್ಲಿ ರಸ್ತೆ ನೀರು ನುಗ್ಗುತ್ತೆ. ಸನ್ಮಾನ್ಯ ಶಾಸಕರು ಅದನ್ನು ದಯವಿಟ್ಟು ಅದೊಂದು ಮಾಡಿಕೊಡ್ಬೇಕು. ಹೀಗೆ ನಮ್ಮ ಗ್ರಾಮ ಅಲ್ಲದೆ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಯಾವುದಾದ್ರೂ ಶಾಸಕ ಬಂದು ಅತಿ ಹೆಚ್ಚು ರಸ್ತೆ ಗುದ್ಲಿ ಪೂಜೆ ಮಾಡಿದ್ದಂಥ ಏಕೈಕ ಶಾಸಕರು ಅಂದ್ರೆ ನಮ್ಮ ಸಿಮೆಂಟ್ ಮಂಜು. ಹೀಗೆ ಅವರ ಎಲ್ಲ ನನ್ನ ಆತ್ಮೀಯ ಹುಲ್ಲಳ್ಳಿಯ ಎಲ್ಲ ಗ್ರಾಮಸ್ಥರೇ, ಹುಲ್ಲಳ್ಳಿಗೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಬಂದಾಗ ಅವಾಗ ಕೇಳಿದ ಒಂದೇ ಮಾತು, ನಮಗೆ ರಸ್ತೆ ಮಾಡಿಕೊಡಿ ಅಂತಕ್ಕಂಥದ್ದು. ನಾನು ಅವತ್ತು ಕೂಡ ಮಾತು ಕೊಟ್ಟು ಹೋಗಿದ್ದೆ, ಖಂಡಿತವಾಗ್ಲೂ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಳ್ಳೆಯದಾಗುತ್ತೆ, ರಸ್ತೆಯನ್ನು ಮಾಡ್ತೀನಿ ಅಂತೇಳಿ. ಇವತ್ತು ಆ ಕಾಲ ಕೂಡ ಬಂದಿದೆ. ತಮ್ಮೆಲ್ಲರ ಆಶೀರ್ವಾದ, ನಾನು ಶಾಸಕನಾಗಿದ್ದೀನಿ. ತಾವು ಏನು ನನಗೆ ಅಧಿಕಾರವನ್ನು ಕೊಟ್ಟಿದ್ದೀರಾ, ನಾನು ತಂದಂಥ ಅನುದಾನವನ್ನು ತಮ್ಮೂರಿಗೆ ಸುಮಾರು 45 ಲಕ್ಷ ಅನುದಾನವನ್ನು ಕೊಡ್ತಾ ಇದ್ದೀನಿ. ಉತ್ತಮವಾದ ಕ್ವಾಲಿಟಿ ರಸ್ತೆ ಮಾಡಿಕೊಡ್ತಾರೆ. ಅದ್ರ ಬಗ್ಗೆ ನೀವು ಯಾರು ಕೂಡ ಚಿಂತೆ ಮಾಡ್ತಾ ಒಳ್ಳೆ ರಸ್ತೆ ಮಾಡಿಕೊಡ್ತೀವಿ. ಹಾಗಾಗಿ ತಾವು ಆಲೂರಿಂದ ತುಂಬ ಹತ್ತಿರದಲ್ಲಿದ್ದರೂ ಸಮೇತ ಸ್ವತಂತ್ರ ಬಂದು 70 ವರ್ಷ ಆದರೂ ಕೂಡ ರಸ್ತೆ ಇಲ್ಲ. ನಾನಿವತ್ತು ಮುರಡೂರು, ಬಾವುಸಳ್ಳಿ, ವಿರುಪಾಪುರ, ಹುಲಿಹಳ್ಳಿ ಎಲ್ಲ ಕಡೆ ರಸ್ತೆ ಮಾಡಿ, ಎಲ್ಲೂ ಕೂಡ ರಸ್ತೆ ಇಲ್ದಿರೋ ಜಾಗದಲ್ಲೇ ರಸ್ತೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ತಾವುಗಳೇನು ನನ್ನ ಶಾಸಕನಾಗಿ ಆಯ್ಕೆಯಾಗಿ ಮಾಡಿದ್ದೀರಾ, ಈ ಕ್ಷೇತ್ರದ ಹಿತಕ್ಕೋಸ್ಕರ, ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ತಾವು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ವಿಧಾನಸಭೆ ಒಳಗಡೆ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಧ್ವನಿ ಎತ್ತೋದ್ರ ಮುಖಾಂತರ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಒಳ್ಳೆಯದಾಗಬೇಕು, ಕಟ್ಟ ಕಡೆ ವ್ಯಕ್ತಿಗೂ ಕೂಡ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ, ಅದು ನೀರಾವರಿ ಇರ್ಬೋದು, ಅದು ಕೃಷಿ ಚಟುವಟಿಕೆ ಇರ್ಬೋದು, ಅಥವಾ ಮೂಲಭೂತ ಸೌಕರ್ಯ ಇರ್ಬೋದು, ಅಥವಾ ಕುಡಿಯೋ ನೀರು ಇರ್ಬೋದು, ಎಲ್ಲದಕ್ಕೂ ಸಂಬಂಧಪಟ್ಟಂಗೆ ಪ್ರಾಮಾಣಿಕವಾಗಿ ನನ್ನ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ತಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಇದೇ ರೀತಿ ಮುಂದುವರಿಲಿ. ಬಸವೇಶ್ವರ ಸ್ವಾಮಿ ಚನ್ಕೇಶ್ವರ ಆಶೀರ್ವಾದ ತಮ್ಮೆಲ್ಲರ ಮುಖಾಂತರ ನಮ್ಮ ಜೊತೆ ಇರಲಿ ಅಂತೇಳಿ ನಾನಾದರೂ ಕೂಡ ಭಾವಿಸ್ತಾ, ನಾನು ತಡಾಗಿ ಬಂದಿದ್ದು ನಿಜ. ದಯವಿಟ್ಟು